ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬಾ, ನೀವು ತಿಳಿದವರು, ನೀವು ಹೇಳಿ, ಅಕ್ಕ ಹೇಳ್ತಿರೋದು ಸರಿನಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿನೇ ಊರ್ಮಿಳ ಪದ್ಮನ್ನ ಈ ಮನೆಗೆ ಕರ್ಕೊಂಬಂದಿದ್ದು. ಆದ್ರೆ ಏನು ಮಾಡಲಿ, ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗೋಯ್ತು. ಅಮ್ಮ, ಏನಮ್ಮ ಆಗಿದೆ ನಿನಗೆ? ಈ ಪದ್ಮ ನನ್ನಿಂದ ನನ್ನ ಅಪ್ಪನ ಕಿತ್ಕೊಂಡಿದ್ದಾರೆ. ಯಾರಿಂದ ಯಾರನ್ನು ಕಿತ್ಕೊಳ್ಳೋದಕ್ಕಾಗಲ್ಲ ರೀತು. ಅವ್ರು ನಮ್ಮವರಾಗಿದ್ರೆ ಇನ್ಯಾರದ್ದು ಆಗ್ತಾನೆ ಇರ್ಲಿಲ್ವೇ? ಕೊರತೆ ನನ್ನಲ್ಲೇ ಇದೆಯೇನೋ. ಉರ್ಮಿ, ನೀನ್ ನನ್ನ ಬಂಗಾರ ಕಡೆ, ಬಂಗಾರ. ನಿನ್ನಲ್ಲಿ ಯಾವ ಕೊರತೆ ಇರಕ್ಕೆ ಸಾಧ್ಯ? ಅಕ್ಕ, ಒಂದು ಸಂಸಾರ ಏನಕ್ಕೆ ಹಳಿ ತಪ್ಪತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತು ನಮ್ಮವ್ರ ಮನಸ್ಸಲ್ಲಿ ಏನಿದೆಯೋ ಏನೋ. ಹಾಗಾದ್ರೆ ಈಗೇನು ಮಾಡು ಅಂತೀಯ? ಇವಳನ್ನ ಆಚೆ ಹಾಕ್ಬೇಡ ಅಂತೀಯ? ಹಾಗಾದ್ರೆ ಇವಳು ಎಲ್ಲಿರ್ಬೇಕು? ಇಲ್ಲೇ. ಅಕ್ಕ, ಪದ್ಮಂಗ್ ದುಡ್ಡಿನ ಆಸೆ ಇದ್ದಿದ್ರೆ ಇಷ್ಟು ವರ್ಷ ಯಾಕಕ್ಕ ದೂರ ಇರ್ತಿದ್ಲು? ಖಚಿತರ ಮಗುನ್ ಕಳ್ಕೊಂಡು ಅವಳು ಎಷ್ಟು ನೋವು ಪಟ್ಟಿದ್ದಾಳು ನಾವದನ್ನ ನೋಡಿದೀವ? ಇವ್ರು ನಂಬ್ಕೊಂಡಿದ್ದಕ್ಕೆ ಆ ಕಡೆ ತವರು ಇಲ್ಲ, ಈ ಕಡೆ ಸಮಾಜದಲ್ಲಿ ಬೆಲೆನೂ ಇಲ್ಲ, ಜೊತೆಗೆ ಆ ಥರ ಮಗು ಬೇರೆ. ಅವಳ ಜಾಗದಲ್ಲಿ ನಾನೇ ಇದ್ದಿದ್ರು ಆಶ್ರಯ ಬೇಕು ಅಂತ ನಾನು ಕೇಳ್ತಿದ್ದೆ. ಅವಳಿಗೆ ಬಂದು ಯಾವ ತಪ್ಪು ಮಾಡಿಲ್ಲ ಅಕ್ಕ. ಅಮ್ಮ ಪ್ಲೀಸ್ ಅಮ್ಮ, ಏನೇನೋ ಮಾತಾಡ್ಬೇಡ ನೀನು. ರಿತು, ಇದು ದೊಡ್ಡರ ವಿಚಾರ, ನೀನ್ ಸುಮ್ನಿರು. ಅಕ್ಕ, ನಾನ್ ನೋಡ್ದ ಹಾಗೆ ಪದ್ಮ ಬೇರೆ ತರ ಹೆಂಗ್ಸಲ್ಲ ಅಕ್ಕ. ಇಷ್ಟು ವರ್ಷ ನಮ್ಮವರನ್ನ ಅವಳು ನನ್ನಿಂದ ದೂರ ಮಾಡಿಲ್ಲ, ದುಡ್ಡಿಗೆ ಆಸೆ ಪಟ್ಟಿಲ್ಲ ಅಕ್ಕ. ದುಡ್ಡಿಗೆ ಆಸೆ ಪಡೋ ಹೆಂಗ್ಸಾಗಿದ್ದಿದ್ರೆ ಯಾವತ್ತೂ ಮನೆಗೆ ಬಂದು ಕೂತಿರೋಳು. ಆದ್ರೆ ಪದ್ಮ ನಮ್ಮಿಂದ ದೂರನೇ ಇರೋದಕ್ಕೆ ಆಸೆ ಪಟ್ಲು ಅಲ್ವಾ? ಸತ್ಯ, ಭಾವ ಹೇಳಿದಕ್ಕಷ್ಟೇ ಅವಳು ಈ ಮನೆಗೆ ಬಂದಿದ್ದು, ಅವಳಾಗವಳೆ ಬಂದಿಲ್ಲ ಅಕ್ಕ. ಅಕ್ಕ, ಪದ್ಮ ಮನೆ ಒಡೆಯೋ ತರ ಹೆಣ್ಮಗಳಲ್ಲ. ತಾನು ದೂರ ಇದ್ದು ನಮಗೂ ಒಳ್ಳೇದನ್ನೇ ಬಯಸಿದಾಳೆ. ಒಂದು ಹೆಣ್ಣಿನ ರಕ್ಷಣೆ ಇಲ್ಲದೆ ಹೋಗಿದ್ದಿದ್ರೆ ಒಬ್ಬ ಗಂಡಸು ಇಷ್ಟು ವರ್ಷ ತನ್ನ ಸಂಬಂಧನ ಗುಟ್ಟಾಗಿಡೋದಕ್ಕಾಗ್ತಿತ್ತ ಹೇಳು? ನೀನ್ ಯಾಕಮ್ಮ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿ ಮಾತಾಡ್ತಾ ಇದೀಯಾ? ಯಾಕೆ ಅಂದ್ರೆ ಪದ್ಮ ನೀವೆಲ್ರೂ ಹೇಳ್ತಿರೋ ಹಾಗೆ ಇಟ್ಕೊಂಡಿರೋ ಹೆಂಗ್ಸಲ್ಲ, ಅವ್ರ ತಾಳೆ ಕಟ್ಟಿರೋ ಹೆಂಡತಿ. ಕೆಟ್ಟ ಹೆಂಗ್ಸಲ್ಲ ಕಡೆ ಪದ್ಮ.
ಹಾಗಾದ್ರೆ ಚಿಕ್ಕಪ್ಪ ಕೆಟ್ಟೋರ ಚಿಕ್ಕಿ? ಎಲ್ಲ ಸೂಕ್ಷ್ಮಗಳನ್ನ ಗಮನಿಸಿ ಹೇಳೋದಾದ್ರೆ ಹೌದು, ತಪ್ಪು ನಮ್ಮವ್ರದ್ದೇ. ಅಳಿಂದ್ರೆ ನಿಮ್ಮ ನೋವು ಸಂಕಟ ಎಲ್ಲ ಅರ್ಥ ಆಗುತ್ತೆ ನಮಗೆ. ಅಪಾತ್ರರಿಗೆ ದಾನ ಮಾಡಿದ್ಮೇಲೆ ಕೊರ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ನಾನು ಏನು ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಆಯ್ತೆ. ನೀನು ಪ್ರೀತಿ ಮಾಡಿದ್ದೆ ಒಂದು ಹುಳನ ಅಂದ್ಕೊಂಡು ಎಲ್ಲ ಮರ್ತು ಬಿಡಪ್ಪ. ಹೌದು ಕಣೋ, ಅದನ್ನೇ ನೆನೆಸ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದೇನೋ ವಿಚ್ಛೇದನ ಪತ್ರ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸಹಿ ಹಾಕಿದ್ದು ಆಯ್ತಲ್ವಾ, ಅದ್ರ ಚಿಂತೆ ಬಿಡು, ಆರಾಮಾಗಿರು. ಅಲ್ಲ ಅಜ್ಜಿ, ಅರೇಂಜ್ ಮ್ಯಾರೇಜ್ ಆದವ್ರಿಗೇನೆ ಅವ್ರ ಹೆಂಡ್ತಿನ ಬಿಟ್ಟು ಬದುಕಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ದಿವ್ಯಾನ ಪ್ರೀತಿ ಮಾಡಿ ಬಯಸಿ ಮದುವೆ ಆಗಿದ್ದೀನಿ. ನಾನು ಮದುವೆ ಆಗೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಜ್ಜಿ. ನಾನು ಹೇಗಜ್ಜಿ ಅವಳನ್ನು ಮರೀಲಿ? ಯಾವುದೋ ಪೇಪರ್ಗೆ ಸೈನ್ ಹಾಕಿದ ತಕ್ಷಣ ಸಂಬಂಧ ಮುರಿದು ಹೋಗುತ್ತಾ? ನಾನು ಅವಳಿಂದ ದೂರ ಆಗಬೇಕಾ? ಇಷ್ಟು ತಿಳುವಳಿಕೆ ಹೆಣ್ಣಾದವಳಿಗೆ ಇರಬೇಕು ಬಾಲ. ಆದರೆ ಏನು ಮಾಡ್ತೀಯ, ನಮ್ಮಲ್ಲಿ ಒಂದು ಹುಳ ಹುಟ್ಟುಬಿಟ್ಟಿದೆ. ಅವಳಿಂದಾಗಿ ನಿನ್ನ ಜೀವನ ಹಾಳಾಗಿದೆ ಅನ್ನೋದೇ ನಮ್ಮಿಬ್ಬರನ್ನು ಯಾವಾಗಲೂ ಕಾಡುತ್ತೆ. ಈಗ ನಾನು ಏನು ಮಾಡಲಿ ಅತ್ತೆ? ದೇವ್ರೆ, ಇಷ್ಟು ಕುಗ್ಗೋದ್ರೆ ನಾವು ಏನು ಹೇಳೋದಪ್ಪ? ಅವಳನ್ನ ಮರೆತು ನಿನ್ನ ಜೀವನ ನೀನು ನೋಡ್ಕೋ, ಅಷ್ಟೇ ನಾವು ಹೇಳೋಕ್ಕಾಗೋದು. ಹಾಗಿದ್ರೆ ಈ ಪ್ರೀತಿ ಪ್ರೇಮ ಮದುವೆಗೆಲ್ಲ ಇರೋ ಬೆಲೆ ಇಷ್ಟೇನಾ? ಗಂಡನ ಹತ್ರ ದುಡ್ಡಿಲ್ಲ ಅಂದರೆ ಹೆಂಡತಿ ಅವನಿಗೆ ಕೈ ಕೊಟ್ಟು ಹೋಗ್ತಿರ್ಬೋದಾ? ದುಡ್ಡಿರೋರಿಗೆ ಮಾತ್ರನಾ ಸಂಸಾರ ಮಾಡೋ ಹಕ್ಕಿರೋದು? ಅವ್ರು ಮಾತ್ರ ಮಕ್ಕಳು ಮಾಡ್ಕೋಬೇಕಾ ಅಜ್ಜಿ? ನನ್ನಂಥವ್ರು ಯಾವುದಕ್ಕೂ ಲಾಯಕ್ಕಿಲ್ವಾ? ವೇಸ್ಟ್ ಬಾಡಿಗಳ ನಾವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.